ರಾಜ್ಯದಲ್ಲಿ ಶಕ್ತಿ ಯೋಜನೆಯಿಂದ ಸರ್ಕಾರದ ಬೊಕ್ಕಸಕ್ಕೆ ಹೊಡೆತ ಬೀಳ್ತಾ ಇದ್ದು ಇದರ ಎಫೆಕ್ಟ್ ಆರೋಗ್ಯ ಕ್ಷೇತ್ರದ ಮೇಲೆ ಬೀಳ್ತಾ ಇದೆ. ಈಗ ಸಮುದಾಯ ಕೇಂದ್ರಗಳನ್ನು ಡಿಗ್ರೇಡ್ ಮಾಡಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಾಡೋದಕ್ಕೆ ಸರ್ಕಾರ ಮುಂದಾಗ್ತಾ ಇದೆ. ಇದರ ವರದಿ ಇಲ್ಲಿದೆ. ಸಮುದಾಯ ಕೇಂದ್ರಗಳನ್ನ ಡಿಗ್ರೇಡ್ ಮಾಡಲು ಸರ್ಕಾರ ಚಿಂತನೆ. ತಿಂಗಳಿಗೆ ಹೆರಿಗೆ ಸಂಖ್ಯೆ ಆಧರಿಸಿ ಸಮುದಾಯ ಕೇಂದ್ರಗಳಿಗೆ ಡಿಗ್ರೇಡ್, ವೈದ್ಯರನ್ನ ತಾಲೂಕು ಆಸ್ಪತ್ರೆಗಳಿಗೆ ವರ್ಗಾವಣೆ ಮಾಡಲು ಚಿಂತನೆ. ಪಂಚ ಗ್ಯಾರಂಟಿಗಳಿಂದ ಒಂದಿಲ್ಲ ಒಂದು ಕ್ಷೇತ್ರಗಳಲ್ಲಿ ರಾಜ್ಯದ ಜನರಿಗೆ ಹೊಡೆತ ಬೀಳುತ್ತಿದೆ. ಇದೀಗ ಆರೋಗ್ಯ ಕ್ಷೇತ್ರದಲ್ಲೂ ಸಹ ಹೊಡೆತ ಕೊಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಅದಕ್ಕೆ ಪೂರಕವಾಗಿ ರಾಜ್ಯದ ಎಲ್ಲಾ ಡಿಎಚ್ಒಗಳಿಗೆ ಸರ್ಕಾರ ಪತ್ರ ಬರೆದಿದೆ. ಕಳೆದ ಕೆಲ ವರ್ಷಗಳಿಂದ ತಮ್ಮ ಜಿಲ್ಲಾ ಸಮುದಾಯ ಕೇಂದ್ರಗಳ ಸೇವೆಯ ಮಾಹಿತಿ ಕೊಡುವಂತೆ ನಿರ್ದೇಶನ ನೀಡಲಾಗಿದೆ. ಆ ವರದಿ ಆಧರಿಸಿ ಯಾವ ಸಮುದಾಯ ಕೇಂದ್ರಗಳಲ್ಲಿ ಒಂದು ತಿಂಗಳಿಗೆ 30ಕ್ಕಿಂತ ಕಡಿಮೆ ಹೆರಿಗೆಗಳಾಗುತ್ತವೆ ಅಂತಹ ಸಮುದಾಯಗಳಿಗೆ ಕೋಕ್ ನೀಡಿ ಡಿಗ್ರೇಡ್ ಮಾಡಲು ಮುಂದಾಗಿದೆ. ಸಮುದಾಯ ಕೇಂದ್ರಗಳಲ್ಲಿರುವ ನುರಿತ ಸ್ತ್ರೀರೋಗ ತಜ್ಞ ವೈದ್ಯರು ಹಾಗೂ ಅನಸ್ತೇಷಿಯಾ ವೈದ್ಯರನ್ನ ಅಲ್ಲಿಂದ ತಾಲೂಕು ಆಸ್ಪತ್ರೆಗಳಿಗೆ ವರ್ಗಾವಣೆ ಮಾಡಲು ಸಿದ್ಧತೆ ಮಾಡಿಕೊಂಡಿದೆ. ಸರ್ಕಾರದ ಈ ನಿರ್ಧಾರಕ್ಕೆ ಈ ಭಾಗದಲ್ಲಿ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದೆ. ಹೆರಿಗೆ ಆಧಾರದ ಮೇಲೆ ಸಮುದಾಯ ಕೇಂದ್ರಗಳನ್ನ ರಾಜ್ಯ ಸರ್ಕಾರ ಡಿಗ್ರೇಡ್ ಮಾಡೋದನ್ನ ಕೈಬಿಡಬೇಕು ಎಂಬ ಕೂಗೆದ್ದಿದೆ. ಇದಕ್ಕೆ ಬಿಜೆಪಿ ಮಾಜಿ ಶಾಸಕ ರಾಜ್ಕುಮಾರ್ ತೇಲ್ಕೂರ್ ಕೂಡ ಧ್ವನಿಗೂಡಿಸಿದ್ದಾರೆ. ಸಮುದಾಯ ಆರೋಗ್ಯ ಕೇಂದ್ರಗಳು ಮುಚ್ಚುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಅಲ್ಲಿ ಪ್ರತಿ ತಿಂಗಳು 30 ಹೆರಿಗೆಯನ್ನು ಮಾಡಲೇಬೇಕು. ಒಂದು ವೇಳೆ 30 ಹೆರಿಗೆಯನ್ನು ಮಾಡದೇ ಇದ್ರೆ ಅಲ್ಲಿರುವಂತ ಸ್ತ್ರೀ ರೋಗ ತಜ್ಞರು, ಮಕ್ಕಳ ತಜ್ಞರು, ಅರವಳಿಕೆ ತಜ್ಞರನ್ನ ಬೇರೆ ಕಡೆ ವರ್ಗಾವಣೆ ಮಾಡ್ತೀವಿ ಅಂತಕ್ಕಂತ ಸುತ್ತೋಲೆಯನ್ನ ಈಗಾಗಲೇ ರಾಜ್ಯ ಸರ್ಕಾರ ಹೊರಡಿಸಿದೆ. ನಮ್ಮ ಕಲಬುರಗಿ ಮೊದಲೇ ಹಿಂದುಳಿದ ಭಾಗ, 16 ಕಮ್ಯುನಿಟಿ ಹೆಲ್ತ್ ಸೆಂಟರ್ಗಳು ಎಲ್ಲೂ ಕೂಡ 30 ಹೆರಿಗೆಗಳು ಆಗೋದಿಲ್ಲ ಒಂದು ತಿಂಗಳಿಗೆ. ಇಲ್ಲಿರುವಂತ ಬಾಣಂತಿಯರು ಪ್ರತಿ ತಿಂಗಳು ಚೆಕಪ್ಗೆ ಬರ್ತಾರೆ. ತಜ್ಞ ವೈದ್ಯರ ತಂಡ ಇದೆ, ಅದನ್ನು ನಾವು ಬೇರೆ ಕಡೆಗೆ ವರ್ಗ ಮಾಡ್ತೀವಿ ಅನ್ನುವಂತ ಆದೇಶ ಏನ್ ಮಾಡಿದ್ದಾರೆ, ಇದನ್ನು ವಾಪಸ್ ತಗೋಬೇಕು. ಕಮ್ಯುನಿಟಿ ಹೆಲ್ತ್ ಸೆಂಟರ್ಗಳನ್ನು ಉಳಿಸಿಕೊಳ್ಬೇಕು. ಒಂದ್ ವೇಳೆ ಇದನ್ನು ಉಳಿಸಿಕೊಳ್ಳದೆ ಇದ್ರೆ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತೆ ಅನ್ನುವಂತ ಎಚ್ಚರಿಕೆಯನ್ನು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೀನಿ. 1 ಲಕ್ಷ ಜನರಿಗೆ ಒಂದು ಸಮುದಾಯ ಕೇಂದ್ರ ಮಾಡಿ 3-4 ವೈದ್ಯರು ಹಾಗೂ ಸಿಬ್ಬಂದಿ ನೇಮಿಸಲಾಗಿದೆ. ಇನ್ನು 20ರಿಂದ 30 ಸಾವಿರ ಜನಸಂಖ್ಯೆಯ ಆಧಾರದ ಮೇಲೆ ಪ್ರಾಥಮಿಕ ಕೇಂದ್ರಗಳನ್ನು ನಡೆಸಲಾಗುತ್ತದೆ. ಆದರೆ ಇದೀಗ 1 ಲಕ್ಷ ಜನಸಂಖ್ಯೆ ಇರುವ ಹಿನ್ನೆಲೆ ಆರಂಭಿಸಿದ ಸಮುದಾಯ ಕೇಂದ್ರಗಳನ್ನು ಹೆರಿಗೆ ಆಧಾರದ ಮೇಲೆ ಡಿಗ್ರೇಡ್ ಮಾಡಿ ಅಲ್ಲಿನ ವೈದ್ಯರು ಹಾಗೂ ಸಿಬ್ಬಂದಿ ಬೇರೆಡೆ ವರ್ಗಾವಣೆ ಮಾಡಲಾಗುತ್ತದೆ. ಇದರ ಪರಿಣಾಮ 1 ಲಕ್ಷ ಜನರಿಗೆ ಕೇವಲ ಓರ್ವ ವೈದ್ಯ ಸೇವೆ ಕೊಡಬೇಕಾಗುತ್ತದೆ. ಅದರಲ್ಲಿ ತುರ್ತು ಸಮಯದಲ್ಲಿ ಚಿಕಿತ್ಸೆ ಕೊಡಲು ಆಗೋದಿಲ್ಲ. ರಾಜ್ಯದ ಬೇರೆ ಬೇರೆ ಭಾಗಗಳಿಗೆ ಹೋಲಿಕೆ ಮಾಡಿದ್ರೆ ಕಲ್ಯಾಣ ಕರ್ನಾಟಕ ಭಾಗದ ಜಿಲ್ಲೆಗಳಲ್ಲಿ ಕಡಿಮೆ ಸಮುದಾಯ ಕೇಂದ್ರಗಳಿವೆ. ಹೀಗಿರುವಾಗ ಅವುಗಳನ್ನು ಸಹ ಡಿಗ್ರೇಡ್ ಮಾಡಿದ್ರೆ ಗ್ರಾಮೀಣ ಜನರಿಗೆ ಆರೋಗ್ಯ ಕ್ಷೇತ್ರದಲ್ಲಿ ಮತ್ತಷ್ಟು ಸಮಸ್ಯೆ ಆಗುವುದರಲ್ಲಿ ಎರಡು ಮಾತಿಲ್ಲ. ಸರ್ಕಾರ ಹೊಸದಾಗಿ ವೈದ್ಯರನ್ನ ನೇಮಕ ಮಾಡೋದು ಬಿಟ್ಟು ಇರೋ ವೈದ್ಯರನ್ನು ವರ್ಗಾವಣೆ ಮಾಡಿ ಸಮುದಾಯ ಕೇಂದ್ರಗಳಿಗೆ ಕೋಕ್ ನೀಡಲು ಮುಂದಾಗಿದೆ. ಹೀಗಾಗಿ ಸರ್ಕಾರ ಈ ನಿರ್ಧಾರ ಕೈಬಿಟ್ಟು ಸಮುದಾಯ ಕೇಂದ್ರಗಳ ಶಕ್ತಿ ಹೆಚ್ಚಿಸುವ ಕೆಲಸಕ್ಕೆ ಮುಂದಾಗಬೇಕಿದೆ. ಪ್ರವೀಣ್ ರೆಡ್ಡಿ, ಪಬ್ಲಿಕ್ ಟಿವಿ, ಕಲಬುರಗಿ.